ಕಾಂಗ್ರೆಸ್ ವ್ಯಕ್ತಪಡಿಸುತ್ತಾರೆ ಆಲ್ರೆಡಿ. ಈಗ ರಾಹುಲ್ ಗಾಂಧಿ ಕೈವಾಡನೋ ಅಥವಾ ಡಿ ಕೆ ಶಿವಕುಮಾರ್ ಕೈವಾಡನೋ ಏನು ನೋಡಿ, ನನಗೆ ಭಾಳ ನೋವಾಗಿದೆ, ಬೇಸರ ಆಗಿದೆ, ದುಃಖದಲ್ಲಿದ್ದೀವಿ ಇವತ್ತು. ಯಾಕಂದರೆ ಇಡೀ ಇದರಲ್ಲಿ ಈ ಸರಿ ನನಗೆ ಅವಕಾಶ ಸಿಗುತ್ತೆ ಅಂತೇಳಿ ನಿರೀಕ್ಷೆಯಲ್ಲಿದ್ದೀವಿ. ಅದು ಖುಷಿಯಾಗಿದೆ. ಅದರಿಂದ ಇವತ್ತು ನಾವು ಏನು ನಮ್ಮ ಕಾರ್ಯಕರ್ತರು, ತಾಲೂಕಿನ ಜನ ಭಾಳ ನೋವಲ್ಲಿ ಹತ್ಕೊಂಡು ಹೋಗಿದ್ದಾರೆ. ಯಾಕಂದರೆ ನೀವು ಮಾನದಂಡ ಏನು ಹೇಳಿದ್ರಿ ಹೇಳಿ, 3 ವರ್ಷ ಆದರೆ ಸಾಕು, ಯಾವಂತರ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ನಿಗಮನೂ ಅದೇ ಹೇಳಿದರು. 2 ವರ್ಷ ಆದಮೇಲೆ ನಿಗಮನೂ ಚೇಂಜ್ ಮಾಡ್ತೀವಿ, ಮಂತ್ರಿಗಳನ್ನು ಚೇಂಜ್ ಮಾಡ್ತೀವಿ ಅಂದಿದ್ರು. ಈಗ ಮತ್ತೆ ಅದೇ ಹಳೆ ಪ್ಲೇಟೇ ಹಾಕ್ಕೊಂಡು ನೀವು ಇವಾಗಲೇ ಮತ್ತೆ ಮಾಡಿದ್ದೀರಿ. ಅದರಿಂದ ನೋವಾಗಿದೆ, ನಮಗೆ ಭಾಳ ಬೇಸರ ಆಗಿದೆ. ಯಾವ ಉದ್ದೇಶ ನೀವು ಯಾವ ಉದ್ದೇಶಕ್ಕಾಗಿ ನಿಮಗೆ ಕೊಟ್ಟಿಲ್ಲ ನನಗೆ? ನಾನು ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ, ಪಕ್ಷದಲ್ಲಿ ಯಾವುದೇ ಗೊಂದಲ ಸೃಷ್ಟಿ ಮಾಡಿಲ್ಲ. ವಿರೋಧ ಪಕ್ಷವನ್ನು ಭಾಳ ಗಟ್ಟಿಯಾಗಿ ಧ್ವನಿ ಎತ್ತಿ ಮಾತಾಡಿದವನು ನಾನೇ ಮಾತಾಡಿದ್ದೀನಿ. ಇಷ್ಟೆಲ್ಲ ಆದರೂ ಸಹ ನೀವು ಪ್ರಬಲವಾದಂಥವ್ರಿಗೆ, ಅಂದರೆ ಮುಖ್ಯಮಂತ್ರಿ ಮಕ್ಕಳಿಗೆ ಮತ್ತು ಭಾಳ ಮಂತ್ರಿ ಇರುವಂಥ ಮಕ್ಕಳಿಗೆ ಕೊಡೋದಾದರೆ, ಅದು ಸಾಮಾನ್ಯ ಜನರಾಗಿ ಬಂದಿರುವಂಥ ನಾವು, ನನ್ನ ಕ್ಷೇತ್ರದ ಜನ ನಮ್ಮಂಥವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ರಲ್ಲ, ಈಗ ಅವ್ರಿಗೇನು ಉತ್ತರ ಕೊಡೋಕ್ಕಾಗತ್ತೆ ಹೇಳಿ? ಪಾಪ ಅವರಿಗೆಲ್ಲ ಬೇಸರಾಗಿ ನೋವಾಗಿ ಎಷ್ಟೋ ಜನ ಕಣ್ಣೀರು ಹಾಕಿದ್ದಾರೆ. ಇದೆಲ್ಲ ನೋವಾಗಿದೆ. ಅದರಿಂದ ನಾನು ಬೇಸರಾಗಿ ನಾನು ರಾಜೀನಾಮೆ ಕೊಡಬೇಕಂತ ತೀರ್ಮಾನ ಮಾಡಿಬಿಟ್ಟಿದ್ದೆ. ಇದಕ್ಕೆ ನಿಮ್ಮ ಕಾಂಗ್ರೆಸ್ ಮುಖಂಡರು ಏನು ಹೇಳ್ತಾರೆ ಸರ್? ಮೇಲೆ ನಿಮ್ಮ ಯಾವ ಮುಖಂಡರು ನಾನೇನು ಕೇಳಕ್ಕೆ ಹೋಗಿಲ್ಲ. ಅವರೆಲ್ಲ ಪಾಪ ಈ ಮಂತ್ರಿಮಂಡಲದಲ್ಲಿ ಬ್ಯುಸಿಯಾಗಿದ್ದಾರೆ. ಈಗ ಯಾರೋ ಪಾಪ ಅವರಿಗೆಲ್ಲ ಈಗ ಮಂತ್ರಿ ಸ್ಥಾನ ತಗೊಳ್ಳೋದ್ರಲ್ಲಿದ್ದಾರೆ, ಅವ್ರು ಕೊಡೋದ್ರಲ್ಲಿದ್ದಾರೆ. ಹಾಗಾಗಿ ಅವ್ರು ಯಾರನ್ನೂ ಮಾತಾಡಿಸುವಂಥದ್ದಿಲ್ಲ. ನಾವೆಲ್ಲ ಒಂದಿಷ್ಟು ಜನ ತೀರ್ಮಾನ ಮಾಡಿದ್ದೀವಿ. ಭಾಳ ಜನರಿಗೆ ಅವಮಾನ ಆಗಿದೆ, ಭಾಳ ಜನರಿಗೆ ಬೇಸರ ಆಗಿದೆ. ಎಲ್ಲರೂ ಒಂದು ತೀರ್ಮಾನ ಮಾಡಿ ರಾಜೀನಾಮೆ ಕೊಡ್ತೀವಿ. ನಿಮ್ಮ ನಿರ್ಧಾರನೇ ರಾಜೀನಾಮೆ? ಖಂಡಿತ. ಏನಾದರೂ ನಿಮಗೆ ಉತ್ತರ ಸಿಗುತ್ತೆ ಸರ್ ರಾಜೀನಾಮೆ ಕೊಟ್ಬಿಟ್ರೆ? ಸಾಕು ಬಿಡಿ, ಆರಾಮಾಗಿರೋಣ ಬಿಡಿ. ರಾಜೀನಾಮೆ ಕೊಟ್ಕೊಂಡು ಕಾಂಗ್ರೆಸ್ಗೆ ಕೆಲಸ ಮಾಡಿದ್ರೆ ಏನು ಉಪಯೋಗ ಆಗಿಲ್ಲಲ್ಲ. ಈಗ ನಾವು ಮಾಡಿದ್ದಕ್ಕೇನು ನಮ್ಗೆ ಬೆಲೆ ಇಲ್ಲಲ್ಲ. ಬೆಲೆ ಏನೇ ಇದ್ರೂ ದೊಡ್ಡವ್ರ ಮಕ್ಕಳಿಗೆ, ದೊಡ್ಡವರಿಗೆ ಸಿಗೋದು. ಸಚಿವಾಕಾಂಕ್ಷಿ ಪಟ್ಟಿಯಲ್ಲಿ 2ನೇ ಲಿಸ್ಟಲ್ಲಿ ನಾವು ನೋಡಿದ್ವಿ, ತುಂಬ ಖುಷಿ ಪಡಿಸ್ತಾ ಇದ್ವಿ. ಡೆಲ್ಲಿಲಿದ್ದಾಗೂ ನಿಮ್ಮದು ಕೇಳಿ ಬರ್ತಾ ಇತ್ತು, ತುಂಬ ಬೇಜಾರು ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲ ಜನ, ನಿಮ್ಮ ಕಾರ್ಯಕರ್ತರು ಕೂಡ. ಅದಕ್ಕೆ ನಿಮ್ಮ ಕಾರ್ಯಕರ್ತರು ಹೇಗೆ ಸಮಾಧಾನ ಪಡಿಸ್ತಾರೆ ಸರ್ ಅವ್ರನ್ನಾದ್ರೂ ಕೂಡ? ಸಮಾಧಾನ ಎಲ್ಲಿದೆ? ಭಾಳ ಬೇಜಾರಾಗಿ ಹೊರಗಡೆ ಕೂತಿದ್ದಾರೆ ಎಲ್ಲ. ಹೋದರು, ಭಾಳ ಜನ ನೋವಾಗಿ ಹೋದರು, ಹತ್ಕೊಂಡು ಹೋಗಿದ್ದಾರೆ. ಎಂತ ಹೇಳೋಕ್ಕಾಗತ್ತಲ್ವಾ? ನಿಮ್ಮ ಅಧ್ಯಕ್ಷರು ಫೋನ್ ಮಾಡಿಲ್ಲ ಸರ್ KPCC ಇದರಿಂದ? ಇಲ್ಲ, ನಾನು ನೋಡಿ ಯಾವುದೇ ಇಲ್ಲ, ಬೆಳಗಿಂದ ನಾನು ಬೇಸರಲ್ಲಿದ್ದೀನಿ. ಅದರಿಂದ ನಾನು ಯಾವುದೇ ಮಾತಾಡೋಕ್ಕೆ ಹೋಗೋದಿಲ್ಲ. ದಯವಿಟ್ಟು ಬೆಳಗ್ಗೆ ರಾಜೀನಾಮೆ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಪ್ರಭಾವಿ ನಾಯಕರ ಹಿಂಬಾಲಕರಾದವ್ರಿಗೆ ಮಾತ್ರ ಸಚಿವ ಸ್ಥಾನ ಸಿಗ್ತಾ ಇದೆ. ಬೇಡೂರವ್ರು ಯಾವುದೇ ಪ್ರಭಾವಿ ನಾಯಕರ ಹಿಂಬಾಲಕ್ಕೆ ಹೋಗಿ ಬಕೆಟ್ ಹಿಡಿಯೋ ಕೆಲಸ ಮಾಡಿಲ್ಲ ಅಂತ ಏನಾದರೂ ಸಚಿವ ಸ್ಥಾನ? ಬಕೆಟ್ ಹಿಡಿಯೋದಂತಲ್ಲ, ನಮಗೆ ಆ ಥರ ನಮಗೆ ಇದಿಲ್ಲ. ಅಂದರೆ ನಮಗೆ 3 ಬಾರಿ ಶಾಸಕನಾದರೂ ಸಹ ಅಂದರೆ ನಮಗೆ ಪ್ರಬಲವಾಗಿರುವಂಥವ್ರಿಗೆ ಕೊಡ್ತಾರೆ ಬಿಟ್ಟರೆ ಸಾಮಾನ್ಯ ವ್ಯಕ್ತಿ ಕೊಡಬಾರ್ದು ಅನ್ನೋ ನಿರ್ಧಾರದಲ್ಲಿ ಇದ್ದಾರೆ ಅಂತ ಅರ್ಥ ಆಯ್ತು. ಹಾಗಾಗಿ ನಮಗೆ ಅವಕಾಶವನ್ನು ವಂಚಿತರ ಮಾಡಿದ್ದಾರೆ ಅಷ್ಟೇ. ಏನಾದ್ರು ದುರುದ್ದೇಶ ಇಟ್ಕೊಂಡು ಮಾಡಿದ್ದಾರೆ? ಏನಾದ್ರು ಪರ್ಟಿಕ್ಯುಲರ್ ಕಾರಣ ಇರಬೇಕಲ್ವ ಸರ್? ಅವ್ರನ್ನೇ ಕೇಳಬೇಕು. ಅದಲ್ಲ ಅವ್ರನ್ನೇ ಕೇಳಿ ನೀವು, ನನಗೆ ಗೊತ್ತಿಲ್ಲ. ಇಲ್ಲಪ್ಪ, ಅದೆಲ್ಲ ನಾನೇನು ಹೇಳಕ್ಕೆ ಹೋಗೋದಿಲ್ಲ. ನಾಳೆ ನಿರ್ಧಾರ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಬೇಲೂರು ಗೋಪಾಲಕೃಷ್ಣ ಸರ್ ಅವರ ಒಂದು ಬೇಸರದ ಸಂಗತಿ. ರಾಜೀನಾಮೆ ಕೊಡೋದು ಅವರು ಮುಂದಿನ ನಿರ್ಧಾರವಾಗಿದೆ. ಮುಂದೆ ಏನಾಗಬೇಕಾಗಿದೆ, ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು ನ್ಯಾಯ.